Hello guys, welcome back to Banking with Bhuvi. ಆಲ್ರೆಡಿ ನೋಡಿರ್ತೀರ ಟೈಟಲ್ 21 ಡೇಸ್ ಒಂದು ಚಾಲೆಂಜ್ ತೊಗೊಂಡಿದ್ದೀನಿ. ಏನಂದರೆ ಡೈಲಿ 3 ಪಝಲ್ಸ್ ಮಾಡೋಣ ವಿಡಿಯೋ ಅಂತ. ಇವತ್ತು ಕೂಡ 3 ಪಝಲ್ಸ್ ಮಾಡಿದ್ದೀನಿ. ಏನಂದರೆ ನನಗೆ ಯಾವ ಲೆವೆಲಲ್ಲಿ ಪಝಲ್ಸ್ ವಿಡಿಯೋ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಇವತ್ತು ಮೀಡಿಯಮ್ ಟು ಈಸಿ ಟು ಮೀಡಿಯಮ್ ಇದೆ. ಈಸಿ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ನೆಕ್ಸ್ಟ್ ಡೇಯಿಂದ ಸ್ವಲ್ಪ ಈಸಿ ತೊಗೊಂಡು ಹೋಗೋಣ. ಫಸ್ಟ್ ಕ್ವೆಶನ್ ನೋಡೋಣ. ಇದು ಫಸ್ಟ್ ಕ್ವೆಶನ್ನು ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ಏನು ಮಾಡಿ ಅಂದರೆ ಸ್ವಲ್ಪ ಪಾಸ್ ಮಾಡಿಬಿಟ್ಟು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ನೀವು ನನಗೆ ಇಂಗ್ಲೀಷಲ್ಲೇ ಸಾಲ್ವ್ ಮಾಡೋಕ್ಕೆ ಮತ್ತು ಹೇಳೋದಕ್ಕೂ ಕೂಡ ಇಂಗ್ಲೀಷ್ ಸ್ವಲ್ಪ ಕಂಫರ್ಟಬಲ್ ಆಗಿರೋದ್ರಿಂದ ನಾನು ಇಂಗ್ಲೀಷಲ್ಲಿ ತೊಗೊಂಡಿದ್ದೀನಿ. ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೂಡ ಕ್ವೆಶನ್ ಕೊಟ್ಟಿದ್ದೀನಿ, ಅದನ್ನ ಒಂದ್ಸರಿ ನೋಡ್ಕೊಳ್ಳಿ. ಕ್ವೆಶನ್ ಪ್ರಕಾರ ಏನಂದರೆ 8 ಪರ್ಸನ್ ಇದ್ದಾರೆ. HKLMNOP Q ಎಲ್ಲಿ ಹೇಗೆ ಅಂದರೆ ಯಾವ ಅರೇಂಜ್ಮೆಂಟ್ ಇದೆ ಅಂದರೆ ರೆಕ್ಟ್ಯಾಂಗ್ಯುಲರ್ ಟೇಬಲಲ್ಲಿ ಇದೆ. ಸೊ ನಾವು 2 ರೆಕ್ಟ್ಯಾಂಗ್ಯುಲರ್ನ ಡ್ರಾ ಮಾಡ್ಕೊಳ್ಳೋಣ. ಕೇಸಸ್ ಬರೋ ಚಾನ್ಸಸ್ ಇರುತ್ತೆ. ಏನು ಅಂದರೆ ಸಚ್ ಎ ವೇ ದಟ್ 3 ಪರ್ಸನ್ಸ್ ಸಿಟ್ ಈಚ್ ಆನ್ ದ ಲಾಂಗರ್ ಸೈಡಲ್ಲಿ 3 ಜನ ಕೂತಿರ್ತಾರೆ. ಇಲ್ಲಿ 3 ಇಲ್ಲಿ 3 ಆದರೆ ಇನ್ನು ಇಬ್ಬರು ಉಳ್ಕೋತಾರೆ. ಸೊ 1 2 3 1 2 3 1 2 8 ಮೆಂಬರ್ಸ್ ಆದರು. ಸೊ ಈ ಸೆಕೆಂಡ್ ಕೇಸಲ್ಲಿ ಕೂಡ ಹಾಗೆ ಮಾಡ್ಕೊಳ್ಳೋಣ. ಸೊ ಆಲ್ ಫೇಸ್ ಇನ್ಸೈಡ್. ಸೊ ಎಲ್ಲರೂ ಇನ್ಸೈಡ್ ನೋಡೋದ್ರಿಂದ ಈ ಥರ ಆರೋ ಮಾರ್ಕ್ ಹಾಕ್ಕೊಳ್ಳೋಣ. ಕ್ವೆಶನಲ್ಲಿ ಹೀಗೆ ಕೊಟ್ಟಿದ್ದಾರೆ, H ಸಿಟ್ಸ್ ಡಯಾಗನಲಿ ಆಪೋಸಿಟ್ ಟು K. ಸೊ ಇಲ್ಲಿ 2 ಥರ ಆಗ್ಬೋದು. ಒಂದು ಡಯಾಗೋನಲ್ ಅಂದರೆ ಈ ಥರ ಆಗುತ್ತೆ. ಒಂದು ಸೆಕೆಂಡ್. ಡಯಾಗೋನಲ್ ಅಂದರೆ ಹೀಗೆ. ಸೊ ಇಲ್ಲಿ 2 ಪಾಸಿಬಿಲಿಟಿ ಬರುತ್ತೆ. ಯಾವುದ್ಯಾವುದು ಅಂದರೆ H ಇಲ್ಲಿ ಕೂತ್ಕೋಬೋದು. ಸೊ K ಇಲ್ಲಿ ಬರುತ್ತೆ. ಒಂದು H ಇಲ್ಲಿ ಕೂತ್ಕೊಂಡ್ರೆ K ಇಲ್ಲಿ ಬರುತ್ತೆ. ಈ ಕಡೆ ಮಾಡಲ್ವ ಅಂದರೆ ಸೊ ಇದು ಒಂಥರ ಸರ್ಕಲ್ ಥರನೇ. ಸೊ ಯಾವ ಕಡೆ ತಿರುಗಿಸಿದ್ರೂ ಸಿಮಿಲರ್ ಇರುತ್ತೆ. ಸೊ ನಾವು ಹೀಗೆ ತಗೊಳ್ಳೋಣ. ನೆಕ್ಸ್ಟ್ 1 ಪರ್ಸನ್ ಸಿಟ್ ಬಿಟ್ವೀನ್ K ಆ್ಯಂಡ್ M ಹೂ ಡಸ್ ನಾಟ್ ಫೇಸ್ H. 1% K ಮತ್ತು M ಮಧ್ಯೆ 1 ಪರ್ಸನ್ ಕೂತ್ಕೋತಾರೆ. ಆದರೆ M Hನ ಏನು ಫೇಸ್ ಮಾಡೋಂಗಿಲ್ಲ. H ಎದುರಿಗೆ ಕೂತ್ಕೋಬಾರ್ದು. ಈಗ K ಮತ್ತು M, K 1 ಪ್ಲೇಸ್ ಬಿಟ್ಟು ತೊಗೊಳ್ದ್ರೆ M ಇಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಅದೇ ತೊಗೊಂಡ್ರೆ M H ಮತ್ತು ಆಪೋಸಿಟಲ್ಲಿ ಕೂತ್ಕೋತಾರೆ. ಸೊ K ಮತ್ತು M ಇಲ್ಲಿ ಬರುತ್ತೆ. ಸೊ ಈ ಕಡೆನೂ ಹಾಗೆ. ಇಲ್ಲಿ 1 ಪ್ಲೇಸ್ ಬಿಟ್ಟು M ಇಲ್ಲಿ ಕೂತ್ಕೊಂಡ್ರೆ Hಗೆ ಆಪೋಸಿಟ್ ಆಗುತ್ತೆ. ಸೊ ಇಲ್ಲಿ M ಇಲ್ಲಿ ಬರುತ್ತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, K ಡಸ್ ನಾಟ್ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ M. ಸೊ ಇಲ್ಲಿ ನೋಡ್ಕೊಳ್ಳಿ, ಕೇಸ್ 1ನಲ್ಲಿ ಏನಾಗಿದೆ ಅಂದರೆ ಎಮ್ದು ಸೆಕೆಂಡ್ ರೈಟಲ್ಲಿ K ಇದೆ. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಎಮ್ದು ಸೆಕೆಂಡ್ ಟು ದ ಲೆಫ್ಟಲ್ಲಿ K ಇದೆ. ಸೊ ಇದು ನಮ್ಮದು ಕೇಸ್ನ ನಾವು ನೆಕ್ಸ್ಟ್ ತಗೊಂಡು ಹೋಗೋಣ. ಇದು ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಏನಿದೆ, ಬೋತ್ Q ಆ್ಯಂಡ್ N ಸಿಟ್ ಆನ್ ದ ಸೇಮ್ ಸೈಡ್ ಆಫ್ ದ ಟೇಬಲ್. ಸೊ ಇವಾಗ Q ಆ್ಯಂಡ್ N ಒಂದೇ ಸೈಡಲ್ಲಿ ಕೂತ್ಕೋತಾರೆ ಅಂದರೆ ಲಾಂಗ್ ಸೈಡಲ್ಲೇ ಆಗಬೇಕದು. ಇಲ್ಲಿ ಚಾನ್ಸ್ ಇಲ್ಲ. ಸೊ Q ಆ್ಯಂಡ್ N ಇಲ್ಲಿ ಬರಬೇಕು. Q ಆರ್ N ಇಲ್ಲಿ ತಗೊಳ್ಳೋಣ. ನೆಕ್ಸ್ಟು P ಸಿಟ್ಸ್ ಆನ್ ದ ಲಾಂಗರ್ ಸೈಡ್ ಆಫ್ ದ ಟೇಬಲ್ ಬಟ್ ಡಸ್ ನಾಟ್ ಫೇಸ್ Q. Pಗೆ ಲಾಂಗರ್ ಸೈಡ್ ಅಂದರೆ ಇದೊಂದೇ ಪ್ಲೇಸ್ ಉಳ್ಕೊಂಡಿರೋದು. ಸೊ P ಇಲ್ಲಿರಲಿ. P Qನ ಫೇಸ್ ಮಾಡಲ್ಲ ಅಂದರೆ ಇಲ್ಲಿಗೆ N ಆಗುತ್ತೆ, ಇಲ್ಲಿಗೆ Q ಆಗುತ್ತೆ. ನೆಕ್ಸ್ಟು ಇದೆರಡು ಪ್ಲೇಸ್ ಖಾಲಿ ಇದೆ. ಇಲ್ಲಿಗೆ ಏನು ಬರುತ್ತೆ ನೋಡೋಣ. L ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ P. Pದು ಸೆಕೆಂಡ್ ಲೆಫ್ಟ್ ಹೀಗೆ ಲೆಫ್ಟ್ ಅಂದರೆ Pದು ಸೆಕೆಂಡ್ ಲೆಫ್ಟು ಎಲ್ಲಿದೆ. ಸೊ ಎಲ್ಲಿದೆ. ಉಳಿದಿದ್ದು ಯಾವುದು ಅಂದರೆ HKLMNO ಇದೆ. ಸೊ ಇದು ನಮ್ಮದು ಫೈನಲ್ ಅರೇಂಜ್ಮೆಂಟ್ ಆಗುತ್ತೆ. ಕ್ವೆಶನ್ಸ್ನ ನೋಡೋಣ. ಫಸ್ಟ್ ಕ್ವೆಶನ್ ಬಂದು, ಹೂ ಸಿಟ್ಸ್ ಇಮಿಡಿಯೇಟ್ಲಿ ಟು ದ ಲೆಫ್ಟ್ ಆಫ್ Q. Qದು ಇಮಿಡಿಯೇಟ್ ಲೆಫ್ಟ್ ಯಾವುದು ಅಂದರೆ O ಆಗುತ್ತೆ. Qದು ಇಮಿಡಿಯೇಟ್ ಲೆಫ್ಟ್ O ಆಗುತ್ತೆ. ಸೊ ಆನ್ಸರ್ O. ನೆಕ್ಸ್ಟ್ ಕ್ವೆಶನ್, ಹೂ ಈಸ್ ಡಯಾಗನಲಿ ಆಪೋಸಿಟ್ ಟು M. ಆವಾಗಲೇ ಹೇಳಿದೆ ಹೀಗೆ ಬಂದರೆ ಡಯಾಗನಲ್ ಆಗುತ್ತೆ. ಸೊ Mಗೆ ಡಯಾಗನಲ್ Q ಇದೆ. ಆನ್ಸರ್ ವಿಲ್ ಬಿ Q. ಹೂ ಸಿಟ್ಸ್ ಇಮಿಡಿಯೇಟ್ಲಿ ಟು ದ ರೈಟ್ ಆಫ್ P.
ಪಿದು ರೈಟ್ ಹೆಚ್ ಇದೆ. ಸೊ ಆನ್ಸರ್ ವಿಲ್ ಬಿ ಬಿ ಹೆಚ್. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಸಿಟ್ಸ್ ಆನ್ ದ ಸೇಮ್ ಲಾಂಗರ್ ಸೈಡ್ ಆಫ್ ದ ಟೇಬಲ್. ಲಾಂಗರ್ ಸೈಡ್ ಅಂದರೆ ಇವೆರಡು. ಸೇಮ್ ಯಾವುದಿದೆ? ಕೆ ಒ ಇದೆ, ಆಗಲ್ಲ. ಎನ್ ಪಿ ಇದೆ, ಅದು ಆಪೋಸಿಟ್ ಆಗುತ್ತೆ, ಆಗಲ್ಲ. ಎಮ್ ಹೆಚ್, ಓಕೆ, ಎಮ್ ಹೆಚ್ ಇದೆ, ದಿಸ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು, ಇಫ್ ಹೆಚ್ ಆ್ಯಂಡ್ ಕ್ಯೂ ಇಂಟರ್ಚೇಂಜ್ ದೇರ್ ಪೊಸಿಷನ್. ಹೆಚ್ ಆ್ಯಂಡ್ ಕ್ಯೂ, ಸೊ ಹೆಚ್ ಇಲ್ಲಿ ಬರುತ್ತೆ, ಕ್ಯೂ ಇಲ್ಲಿ ಬರುತ್ತೆ. ಏನು ಕ್ವಶನ್ ಇದೆ? ದೆನ್ ಹೂ ವಿಲ್ ಸಿಟ್ ಡಯಾಗನಲಿ ಆಪೋಸಿಟ್ ಟು ಕೆ. ಕೆಗೆ ಯಾವುದಾಗುತ್ತೆ? ಕ್ಯೂ ಆಗುತ್ತೆ. ಸೊ ಆನ್ಸರ್ ವಿಲ್ ಬಿ ಕ್ಯೂ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಸೆಕೆಂಡ್ ಕ್ವಶನ್ನು. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಪಾಸ್ ಮಾಡಿಬಿಟ್ಟು ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸಾಲ್ವ್ ಮಾಡೋಣ ಟ್ರೈ ಮಾಡೋಣ. 10 ಬಾಕ್ಸಸ್ ಇದೆ. ಏನು, ಒನ್ ಅಬೋವ್ ದಿ ಅದರ್ ಇದೆ. ಸೊ ಗ್ರೌಂಡ್ ಯಾವುದು, ಲಾಸ್ಟ್ ಯಾವುದು, ಫಸ್ಟ್ ಯಾವುದು ಅಂತ ಏನೂ ಹೇಳಿಲ್ಲ. ಸೊ ಇಲ್ಲಿ ನಾವು ನಂಬರಿಂಗ್ ಮಾಡ್ಕೊಳ್ಳೋದೇನು ಬೇಕಾಗಲ್ಲ. ಫಸ್ಟು ನಾವು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ. ಅಟ್ಮೋಸ್ಟ್ 2 ಬಾಕ್ಸಸ್ ಆರ್ ಕೆಪ್ಟ್ ಅಬೌವ್ ಡಬ್ಲ್ಯೂ. ಡಬ್ಲ್ಯೂ ಮೇಲೆ ಅಟ್ಮೋಸ್ಟ್ 2 ಅಥವಾ 2ಗಿಂತ ಕಡಿಮೆ ಇರೋದು ಮೇಲೆ ಇಡ್ಬೋದು ಡಬ್ಲ್ಯೂ ಮೇಲೆ. ಓನ್ಲಿ 4 ಬಾಕ್ಸಸ್ ಆರ್ ಕೆಪ್ಟ್ ಬಿಟ್ವೀನ್ ಡಬ್ಲ್ಯೂ ಆ್ಯಂಡ್ ಕೆ. ಸೊ ಡಬ್ಲ್ಯೂಯಿಂದ ಕೆಳಗೆ ಬರುತ್ತೆ, ಯಾಕಂದರೆ ಡಬ್ಲ್ಯೂ ಮೇಲೆ ಬರೀ ಎರಡೇ ಏನು ಬಾಕ್ಸ್ ಇಡೋಕ್ಕೆ ಚಾನ್ಸ್ ಇರೋದ್ರಿಂದ 4 ಇದೆ ಇಲ್ಲಿ ಬಿಟ್ವೀನು. ಸೊ ಕೆಳಗೆ ಬರುತ್ತೆ. ಸೊ ನಾವು ಕೆಳಗೆ ಹಾಕ್ಕೊಳ್ಳೋಣ ಡಬ್ಲ್ಯೂ ಆ್ಯಂಡ್ ಕೆ. ಕೆ ವಿಚ್ ಈಸ್ ಕೆಪ್ಟ್ ಇಮಿಡಿಯೇಟ್ಲಿ ಅಬೋವ್ ಎ, ಇಲ್ಲೇ ಸಿಗುತ್ತೆ. ಸೊ ಎಷ್ಟಾಗ್ಬೋದು? 1 2 4 6 7 ಇಲ್ಲೇ ಸಿಕ್ತು ನಮಗೆ. ನೆಕ್ಸ್ಟ್ ನೋಡೋಣ. ಓನ್ಲಿ 1 ಬಾಕ್ಸ್ ಈಸ್ ಕೆಪ್ಟ್ ಬಿಟ್ವೀನ್ ವೈ ಆ್ಯಂಡ್ ಹೆಚ್. ವೈ ಮತ್ತು ಹೆಚ್ ಒಂದೇ ಇದೆ, ಬಿಟ್ವೀನ್ ಒಂದೇ ಇದೆ. ಮೋರ್ ದ್ಯಾನ್ 3 ಬಾಕ್ಸಸ್ ಆರ್ ಕೆಪ್ಟ್ ಬಿಟ್ವೀನ್ ವೈ ಆ್ಯಂಡ್ ಝೆಡ್ ವಿಚ್ ಈಸ್ ಕೆಪ್ಟ್ 3 ಬಾಕ್ಸ್ ಬಿಲೋ ಜಿ. ಇಲ್ಲಿ ವೈ ಮತ್ತು ಝೆಡ್ ನಡುವೆ 3 ಬಾಕ್ಸ್ ಇದೆ. ಝೆಡ್ ವಿಚ್ ಈಸ್ ಕೆಪ್ಟ್ 3 ಬಾಕ್ಸಸ್ ಬಿಲೋ ಜಿ. 3 ಬಾಕ್ಸಸ್ ಅಂದರೆ ಓನ್ಲಿ 2 ಬರುತ್ತೆ ಬಾಕ್ಸ್ಗಳು ಅದ್ರ ಮಧ್ಯ. ಸೊ ಸಾರಿ, ಜಿ ಮತ್ತು ಝೆಡ್, ಜಿಗಿಂತ 2 ಬಾಕ್ಸ್ ಕೆಳಗಿದೆ ಝೆಡ್. ಬಿ ಈಸ್ ನಾಟ್ ಕೆಪ್ಟ್ ಬಿಲೋ ಹೆಚ್, ಅಂದರೆ ಬಿ ಹೆಚ್ಗಿಂತ ಮೇಲಿರುತ್ತೆ. ದ ನಂಬರ್ ಆಫ್ ಬಾಕ್ಸಸ್ ಕೆಪ್ಟ್ ಅಬೋವ್ ಎ. ಏದು ಅಬೋವ್ ಎಷ್ಟಿರುತ್ತಲ್ವ ಅದು 1 ಲೆಸ್ ಇರುತ್ತೆ. ಅಂದರೆ ಇವಾಗ x-1 ಅಂತ ಇಟ್ಕೊಳ್ಳಿ. ಯಾವುದ್ರದ್ದು ಅಂದರೆ ಲೆಸ್ ದ್ಯಾನ್ ದ ನಂಬರ್ ಆಫ್ ಬಾಕ್ಸಸ್ ಕೆಪ್ಟ್ ಬಿಲೋ ಐ. ಐಗಿಂತ ಕೆಳಗೆ ಎಷ್ಟು ಬಾಕ್ಸಸ್ ಇರುತ್ತೋ ಅಷ್ಟಕ್ಕಿಂತ 1 ಕಡಿಮೆ ಎಗಿಂತ ಮೇಲಿರುತ್ತೆ ಅಂತ ಅರ್ಥ. ಓನ್ಲಿ 3 ಬಾಕ್ಸಸ್ ಆರ್ ಕೆಪ್ಟ್ ಬಿಟ್ವೀನ್ ಹೆಚ್ ಆ್ಯಂಡ್ ಎಕ್ಸ್. ಹೆಚ್ ಮತ್ತು ಎಕ್ಸ್ ಮಧ್ಯ 3 ಬಾಕ್ಸಸ್ ಇರುತ್ತೆ ವಿಚ್ ಈಸ್ ಕೆಪ್ಟ್ ಇಮಿಡಿಯೇಟ್ಲಿ ಬಿಲೋ ಐ. ಸೊ ಎಕ್ಸ್ ಐಗಿಂತ ಇಮಿಡಿಯೇಟ್ಲಿ ಬಿಲೋ ಇರುತ್ತೆ. ಸೊ ನಮಗೆ ಜಾಸ್ತಿ ಏನು ಡೇಟಾ ಸಿಕ್ಕಿರೋದು ಇದರಿಂದ. ಸೊ ನಾವು ಇಲ್ಲಿಂದ ನೋಡ್ಕೊಳ್ಳೋಣ. ಒಂದು ಸೆಕೆಂಡ್, ನಂಬರ್ ಹಾಕ್ಕೊಂಡ್ರೆ ಬೆಟರು. ಇವಾಗ ಅವ್ರು ಮ್ಯಾಕ್ಸಿಮಮ್ 2 ಇರ್ಬೋದು ಅಂತ ಹೇಳಿದರೆ, ಅಟ್ಮೋಸ್ಟ್ 2 ಅಂದರೆ ಮ್ಯಾಕ್ಸಿಮಮ್ 2 ಇರ್ಬೋದು, ಅದಕ್ಕಿಂತ ಕಡಿಮೆ ಇರ್ಬೋದು ಅಂತ ಅರ್ಥ. ಸೊ ನಾವು 2 ಇಟ್ಕೊಳ್ಳೋಣ. 2 ಮ್ಯಾಕ್ಸಿಮಮ್ 2 ಬಿಟ್ಟು ಡಬ್ಲ್ಯೂ ಇಟ್ಕೊಳ್ಳೋಣ. ಡಬ್ಲ್ಯೂಗಿಂತ 4 ಕೆಳಗೆ ಬರಬೇಕು ಕೆ. 1 2 3 4 ಕೆ. ಕೆದು ಇಮಿಡಿಯೇಟ್ ಕೆಳಗೆ ಎ ಇದೆ. ಎ ರಿಲೇಟೆಡ್ ಇನ್ನೊಂದಿದೆ ನೋಡಿ. ಎ ಮೇಲೆ ಎಷ್ಟಿರುತ್ತೋ 1 2 3 4 5 6 7 8 ಇದೆ. ಅಂದರೆ ಎಕ್ಸ್ ಕೆಳಗೆ 9 ಇರುತ್ತೆ ಅಂತ ಅರ್ಥ. 1 2 3 4 5 6 7 8 9 ಇಲ್ಲಿ ಐ ಬರುತ್ತೆ. 5 ಇಮಿಡಿಯೇಟ್ ಕೆಳಗೆ ಎಕ್ಸ್ ಇದೆ. ಎಕ್ಸ್ ಮತ್ತು ಹೆಚ್ಗೆ ಒಂದು ರಿಲೇಟ್ ಇದೆ ನೋಡಿ. ಎಕ್ಸ್ 3 ಏನು ಬಾಕ್ಸ್ ಬಿಟ್ಟು ಹೆಚ್ಚಿದೆ ಅಂತ. 1 2 3 ಇಲ್ಲಿಗೆ ಹೆಚ್ ಬರುತ್ತೆ. ಹೆಚ್ ಬಿಟ್ಟು ಒಂದು ವೈ ಇದೆ. ಹೆಚ್ 1 ಬಾಕ್ಸ್ ಆದಮೇಲೆ ಕೆ ಇದೆ, ಇಲ್ಲಿ ಬರಲ್ಲ. ಸೊ ಹಾಗಾಗಿ ಹೆಚ್ 1 ವೈ ಆಗುತ್ತೆ. ವೈ ಮತ್ತು ಝೆಡ್ಗೆ 3 ಬಾಕ್ಸ್ ಗ್ಯಾಪ್ ಬರಬೇಕು. ಸೊ ಕೆಳಗೆ ಆಗುತ್ತೆ ಅದು.
ಓಕೆ, ಇಲ್ಲಿ ಮೋರ್ ದ್ಯಾನ್ 3 ಬಾಕ್ಸಸ್ ಅಂತ ಇದೆ. ಇಲ್ಲಿ 4 ಅಥವಾ 4ಗಿಂತ ಜಾಸ್ತಿ ಅಂತ ಆಗಬೇಕು, ಸಾರಿ. ಸೊ ಝೆಡ್ಡಿಂದ ನೋಡ್ಕೊಳ್ಳೋಣ. ಆಮೇಲೆ ಝೆಡ್ ಇನ್ನೊಂದಿದೆ, ಝೆಡ್ ಮೇಲೆ 2 ಬಿಟ್ಟು ಜಿ ಇರಬೇಕು. ಸೊ ಇಲ್ಲಿ ಓಕೆ, ಇಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಝೆಡ್ ಬಿಟ್ಟು 2 ಜಿ ಬರುತ್ತೆ. ಸೊ ಇಲ್ಲಿ ವೈಗೂ ಮತ್ತು ಝೆಡ್ಗೂ ಎಷ್ಟಿದೆ ನೋಡ್ಕೊಳ್ಳೋಣ. 1 2 3 4 5 ಇದೆ. ಸೊ 4ಗಿಂತ ಜಾಸ್ತಿನೇ ಇದೆ ಅದರ ಮತ್ತೆ ಯಾವುದು ಉಳಿದಿತ್ತು ಅಂದ್ಕೊಂಡ್ರೆ ಕ್ವಶನಲ್ಲಿ ಗೊತ್ತಾಗುತ್ತೆ. ಇದನ್ನು ನೋಡ್ಕೊಳ್ಳೋಣ. ವಿಚ್ ಆಫ್ ದ ಫಾಲೋಯಿಂಗ್ ಬಾಕ್ಸಸ್ ಈಸ್ ಕೆಪ್ಟ್ ಇಮಿಡಿಯೇಟ್ಲಿ ಅಬೋವ್ ಬಿ? ಓಕೆ, ಬಿ 5th ಇದರಲ್ಲಿ ಬರೋದು. ಬಿದು ಇಮಿಡಿಯೇಟ್ಲಿ ಅಬೋವ್ ಯಾವುದಿದೆ? ವೈ ಇದೆ. ಸೊ ಆನ್ಸರ್ ವಿಲ್ ಬಿ ವೈ. ಹೌ ಮೆನಿ ಬಾಕ್ಸಸ್ ಆರ್ ಕೆಪ್ಟ್ ಬಿಟ್ವೀನ್ ಎ ಆ್ಯಂಡ್ ಹೆಚ್? ಎ ಮತ್ತು ಹೆಚ್ ಮಧ್ಯೆ 2 ಬಾಕ್ಸಸ್ ಇದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಕಾಂಬಿನೇಷನ್ ಈಸ್ ಕರೆಕ್ಟ್? ಡಬ್ಲ್ಯೂ ಬಾಟಮಿಂದ 3rd ಅಲ್ಲ. ಜಿ 5th ಫ್ರಮ್ ದ ಟಾಪ್. 1 2 3 4 5th ತಪ್ಪು. ಕೆ ಇಸ್ 9th ಫ್ರಮ್ ದಿ ಟಾಪ್. 1 2 3 4 5 6 7 8 9 ತಪ್ಪು. ಝೆಡ್ 8th ಫ್ರಮ್ ದಿ ಟಾಪ್. ಚಾನ್ಸ್ ಇಲ್ಲ. ಸೊ ಬಿ 4th ಫ್ರಮ್ ದಿ ಟಾಪ್. 1 2 3 4. ಅಯ್ಯೋ, ಯಾವುದು ಕರೆಕ್ಟ್? 5th ಫ್ರಮ್ ದಿ ಟಾಪ್. ಇದು 5th ಫ್ರಮ್ ದಿ ಟಾಪ್, ಬಿ. ಇದು 3rd ಕ್ವಶನ್ನು. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಒಂದ್ಸರಿ ಪಾಸ್ ಮಾಡಿ ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟು ನಾನು ಸಾಲ್ವ್ ಮಾಡ್ತೀನಿ. 8% ರೆಪ್ರೆಸೆಂಟ್ ಬೈ 18 27 32 35 41 56 63 74. ಓಕೆ, ಆಲ್ಫಾಬೆಟ್ಸ್ ಬದಲು ಇಲ್ಲಿ ನಂಬರ್ ಕೊಟ್ಟಿದ್ದಾರೆ. ಸೊ ದ ಗ್ರೌಂಡ್ ಫ್ಲೋರ್ ಈಸ್ ನಂಬರ್ಡ್ ಆಸ್ 1, ಟಾಪ್ ಮೋಸ್ಟ್ ಫ್ಲೋರ್ ಈಸ್ ನಂಬರ್ಡ್ ಆಸ್ 8. ಓಕೆ, 8% ಇದೆ. ಗ್ರೌಂಡ್ ಫ್ಲೋರ್ 1, ಟಾಪು 2 ಅಂದರೆ 1 2 3 4 5 6 7 8. ಫಸ್ಟ್ ಡೇಟನ್ನು ಬರ್ಕೊಳ್ಳೋಣ. 35 ಲೀವ್ಸ್ ಅಂತೆ ಆಡ್ ನಂಬರ್ ಫ್ಲೋರ್. ಓಕೆ, 35 ಆಡ್ ನಂಬರಲ್ಲಿ ಅಂದರೆ ಬೆಸ ಸಂಖ್ಯೆ ಇರೋ ಫ್ಲೋರಲ್ಲಿ ಇರುತ್ತೆ ಅಂತ. ನೆಕ್ಸ್ಟು 4% ಲೀವ್ ಬಿಟ್ವೀನ್ 41 ಆ್ಯಂಡ್ 18. 41 ಮತ್ತು 18 ಮಧ್ಯೆ 4 ಜನ ಇರ್ತಾರೆ ಅಂತ. ಓನ್ಲಿ 2% ಲೀವ್ ಬಿಟ್ವೀನ್ 35 ಆ್ಯಂಡ್ 27. 2 ಇರುತ್ತೆ 27. ಮೇಲ ಕೆಳಗ ಗೊತ್ತಿಲ್ಲ. ಸೊ ಹೀಗೆ ಹಾಕ್ಕೊಳ್ಳೋಣ. ಹೂ ಡಸ್ ನಾಟ್ ಲೀವ್ ಆನ್ ದ ಟಾಪ್ ಮೋಸ್ಟ್ ಫ್ಲೋರ್. ಓಕೆ, ಇದು ಟಾಪ್ ಅಲ್ಲ. ನೆಕ್ಸ್ಟ್ ನೋಡ್ಕೊಳ್ಳೋಣ. ಓನ್ಲಿ 3% ಲೀವ್ ಅಬೋವ್ ದ ಫ್ಲೋರ್ ಆನ್ ವಿಚ್ 63 ಲೀವ್ಸ್. ಇದು ಡೈರೆಕ್ಟ್ ಡೇಟಾ ಇದೆ. ಓನ್ಲಿ 3% ಇರ್ತಾರೆ 63ಗಿಂತ ಮೇಲೆ. ಸೊ 1 2 3 ಇಲ್ಲಿ 63 ಬರುತ್ತೆ. 2 ಕೇಸ್ ಮಾಡ್ಕೊಂಡಿರೋಣ, ಇನ್ನು ಚಾನ್ಸಸ್ ಇರುತ್ತೆ. 32 ಲೀವ್ಸ್ ಆನ್ ಈವನ್ ನಂಬರ್ಡ್ ಫ್ಲೋರ್. ಓಕೆ, 32 ಈವನ್. 56 leaves on an odd numbered floor above the floor on which 35 leaves. ಇದು ಕೂಡ ಆಡು. ಇದ್ರ ಮೇಲಿಂದು ಆಡ್ ನಂಬರಲ್ಲಿ 56 ಇದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 41 ಲೀವ್ಸ್ ಇಮಿಡಿಯೇಟ್ಲಿ ಅಬೋವ್ 74. 41 74ಗಿಂತ ಇಮಿಡಿಯೇಟ್ ಕೆಳಗೆ ಅಂದರೆ 41 74ಗಿಂತ ಮೇಲಿದೆ ಅಂತ. ಹೂ ಡಸ್ ನಾಟ್ ಅಡ್ಜಸ್ಟ್ ಇಂಟು 35 ಅಂದರೆ ಅದರದ್ದು ಕೆಳಗಿಂದ ಅಥವಾ ಮೇಲಿನ ಫ್ಲೋರಲ್ಲಿ 35 ಇರಬಾರ್ದು ಅಂತ ಅರ್ಥ. ನೆಕ್ಸ್ಟ್ ನೋಡ್ಕೊಳ್ಳೋಣ. ಆಲ್ರೆಡಿ ಒಂದು ಆಡ್ ನಂಬರ್ ಫ್ಲೋರಲ್ಲಿ 63 ಇದೆ. ಸೊ ನಮಗೆ ಇಲ್ಲಿ 2 ಥರ ಚಾನ್ಸಸ್ ಬರೋದು ಇರುತ್ತೆ. ಒಂದು 35ನ ನಾವು 3rd ಫ್ಲೋರಲ್ಲಿ ಇಟ್ಕೊಂಡ್ರೆ 56 7th ಫ್ಲೋರಿಗೆ ಬರೋಕ್ಕೆ ಚಾನ್ಸ್ ಇರುತ್ತೆ. ಸೊ ನಾವು ಹಂಗೆ ನೋಡ್ಕೊಳ್ಳೋಣ. 35 56. ಇನ್ನೊಂದು 35 ಫಸ್ಟ್ ಫ್ಲೋರಿಗೆ ಬಂದರೆ 56 3rd ಫ್ಲೋರು. ಇನ್ನೊಂದು 35 ಫಸ್ಟ್ ಫ್ಲೋರ್ ಆದರೆ 56
7th ಫ್ಲೋರು, ಈ ಥರ ಚಾನ್ಸ್ ಬರುತ್ತೆ. 35 ಮತ್ತು 27ಗೆ 2 ಫ್ಲೋರ್ ಗ್ಯಾಪ್ ಇದೆ. 27 ಇಲ್ಲಿ 1 2 27 ಇನ್ನೊಂದೇನೆಂದರೆ ಇಲ್ಲಿ ಇಮಿಡಿಯೇಟ್ಲಿ ಫ್ಲೋರ್ಗಳಲ್ಲಿ 41 ಮತ್ತು 74 ಇರುತ್ತೆ. ಸೊ ಹಿಂಗೆ ನೋಡಿಕೊಂಡ್ರೆ ಇಲ್ಲಿ ಬರೋ ಚಾನ್ಸ್ ಇರುತ್ತೆ 41 ಮತ್ತು 74. 41 ಮತ್ತು 18ಗೆ 4 ಗ್ಯಾಪ್ ಇರಬೇಕು. 1 2 3 4 ಇಲ್ಲಿ ಬರಲ್ಲ. ಸೊ ಈ ಕೇಸು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು ಇಲ್ಲಿ 41 ಮತ್ತು 74 ಬರೋ ಚಾನ್ಸ್ ಇರುತ್ತೆ. ಬಟ್ ಏನಂದರೆ 74 ಕೆಳಗೇನೆ ಇಮಿಡಿಯೇಟಾಗಿ 35 ಇದೆ. ಅಲ್ಲಿ ಡೇಟಾದಲ್ಲೇ ಮೆನ್ಷನ್ ಮಾಡಿದ್ದಾರೆ 35 74 ಅಕ್ಕಪಕ್ಕ ಇರಬಾರ್ದು ಅಂತ. ಸೊ ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಈ ಎರಡನ್ನೂ 2 ಪ್ಲೇಸಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಒಂದು 41 74, ಇಲ್ಲಿ 41 74 ಬರೋ ಚಾನ್ಸಸ್ ಇರುತ್ತೆ. ಬಟ್ 41 ಮತ್ತು 18ಗೆ 4 ಬಾಕ್ಸ್ ಗ್ಯಾಪ್ ಇರಬೇಕು. 1 2 3 4 ಇಲ್ಲಿ 18 ಬರುತ್ತೆ. ಇದು ಬರಲ್ಲ, ನೋಡ್ಕೊಳ್ಳೋಣ. 1 2 3 4 18 ಇಲ್ಲಿ ಬರುತ್ತೆ. ಸೊ ಇದು ಕ್ಯಾನ್ಸಲ್ ಆಗುತ್ತೆ. 41 74 ಇಲ್ಲಿ ಉಳ್ಕೊಳ್ಳುತ್ತೆ. ಯಾವುದು ಉಳಿದಿತ್ತು ಅಂದರೆ 32, ಅದು 8th ಫ್ಲೋರಿಗೆ ಬರುತ್ತೆ. ಅದು ಈವನ್ ಕೂಡ ಆಗುತ್ತೆ. ಸೊ ಇದು ಫೈನಲ್ ಅರೇಂಜ್ಮೆಂಟ್ನ ನೀಟಾಗಿ ಬರ್ಕೊಳ್ಳೋಣ ಒಂದು ಕಡೆ. ಎಕ್ಸಾಮಲ್ಲಿ ಬರ್ಕೊಳ್ಳೋದೇನು ಬೇಡ. ಇಲ್ಲಿಗೆ 135 ಇದ್ರ ರಿಲೇಟೆಡ್ ಕ್ವೆಶನ್ಸ್ ಇಲ್ಲಿದೆ. ಇದು ಫಸ್ಟ್ ಕ್ವೆಶನ್, ಇದು ಸೆಕೆಂಡ್, ಥರ್ಡ್, ಫೋರ್ತ್. ಇದೆಲ್ಲದಕ್ಕೂ ಆನ್ಸರ್ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು. ಇಲ್ಲಿ ತನಕ ವೀಡಿಯೋ ಏನಾದರೂ ನೋಡಿದ್ದೀರಾ ಅಂದರೆ, ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮಲ್ಲಿ ನಾಳೆ ನಿಮಗೆ ಇದ್ರದ್ದು PDF ಕೊಡ್ತೀನಿ. ಸೊ ಜಾಯ್ನ್ ಆಗಿ. ಓಕೆ, ಬಾಯ್. ಹ್ಯಾಪಿ ಲರ್ನಿಂಗ್.